ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿಗೆ ಕೋರ್ಟ್ ಈಗ ತಡೆ ನೀಡಿದೆ. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ತಡೆಯಾಜ್ಞೆಯನ್ನ ನೀಡಲಾಗಿದೆ. ನ್ಯಾಯಮೂರ್ತಿ ಹೊಸಮನಿ ಪೀಠದಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ನಿಗದಿ ಮಾಡಿದ್ದ ಸರ್ಕಾರ, ಆದ್ರೆ ಈ ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಹೊಂಬಾಳೆ ಫಿಲ್ಮ್ಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಇದೀಗ ಸರ್ಕಾರದ ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿಗೆ ಕೋರ್ಟ್ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳು ಮತ್ತು ಚಿತ್ರಮಂದಿರಗಳಲ್ಲಿ ಸಿನಿಮಾ ಟಿಕೆಟ್ ದರವನ್ನು 200 ರೂಪಾಯಿಗೆ ಸೀಮಿತಗೊಳಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಆದ್ರೆ ಈ ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಸರ್ಕಾರ ಏನ್ ನಿರ್ಧಾರ ಮಾಡಿತ್ತು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ಹೊಂಬಾಳೆ ಫಿಲ್ಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗಳು. ಇದೀಗ ಸರ್ಕಾರ ನೀಡಿದಂತಹ ನಿರ್ಧಾರಕ್ಕೆ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ನಿಗದಿಯನ್ನ ಸರ್ಕಾರ ಮಾಡಿತ್ತು, ಆದ್ರೆ ಇದು ಏಕಪಕ್ಷೀಯವಾಗಿದೆ, ನಮಗೆ ಲಾಸ್ ಆಗುತ್ತೆ ಅಂತ ಹೊಂಬಾಳೆ ಫಿಲ್ಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ಜಾರಿ ಮಾಡಿದೆ. ರಾಜ್ಯ ಸರ್ಕಾರ ಎಲ್ಲಾ ಚಿತ್ರಮಂದಿರಗಳಲ್ಲಿ GSTಯನ್ನ ಹೊರತುಪಡಿಸಿ ಸಿನಿಮಾ ಟಿಕೆಟ್ ದರವನ್ನ 200 ರೂಪಾಯಿಗೆ ಏಕರೂಪಕವಾಗಿ ನಿಗದಿಪಡಿಸಿದೆ. ಈ ಆದೇಶ ಸರಿಯಲ್ಲ, ನಮಗೆ ಲಾಸ್ ಆಗುತ್ತೆ. ಈಗ ಬಹುಕೋಟಿ ಇನ್ವೆಸ್ಟ್ ಮಾಡಿ ನಾವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತೀವಿ, ನೀವು ಎಲ್ಲರಿಗೂ ಕೂಡ 200 ರೂಪಾಯಿ ಟಿಕೆಟ್ ದರ ಅಂತ ಹೇಳಿದ್ರೆ ನಮಗೆ ಲಾಸ್ ಆಗುತ್ತೆ. ಹೇಗೆ ನಾವು ಲಾಭ ಮಾಡೋದು? ಒಂದು ಸಿನಿಮಾ ನಾವು ಮಾಡ್ತೀವಿ ಅಂದರೆ ನಮ್ಮ ಶ್ರಮ ಹಾಕಿರ್ತೀವಿ, ನಾವು ಬಂಡವಾಳ ಹೂಡಿಕೆ ಮಾಡಿರ್ತೀವಿ, ಆದರೆ ಅದರಿಂದ ನಮಗೆ ಲಾಭ ಬಂದಿಲ್ಲ ಅಂದರೆ ನಾವು ಸಿನಿಮಾ ಮಾಡೋದು ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನ ನೀಡಿದೆ. ಹೊಂಬಾಳೆ ಫಿಲ್ಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗಳು ಈಗ ಹೈಕೋರ್ಟ್ ಮೊರೆ ಹೋಗಿದ್ರು. ಸರ್ಕಾರ ಏನು ನಿರ್ಧಾರ ಮಾಡಿತ್ತು ಅದು ಸೂಕ್ತ ಅಂಕಿಅಂಶಗಳನ್ನ ಪರಿಗಣಿಸದೇ ಇರೋದು ಕಾನೂನು ಬಾಹಿರ ಅಂತ ಮಲ್ಟಿಪ್ಲೆಕ್ಸ್ ಮಾಲೀಕರು ಮತ್ತು ಚಲನಚಿತ್ರ ನಿರ್ಮಾಪಕರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ, ಆದ್ರೆ ಆ ರೀತಿ ಮಾಡಿಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಸದ್ಯಕ್ಕೆ ಸರ್ಕಾರ ಏನು ಆದೇಶವನ್ನು ಹೊರಡಿಸಿತ್ತು ಆ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಎಸ್ಎನ್ಒ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಸರ್ಕಾರ ಕೊಟ್ಟಂತಹ ಆದೇಶಕ್ಕೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನಾವು ಎಮರ್ಜೆನ್ಸಿ ವಿಸಿಟ್ ಕರೆದಿದ್ವಿ 4:15ಗೆ. ಹಲೋ ಕೇಳಿಸ್ತಾ ಇದೆ? ಹಲೋ, 4:15ಗೆ ಎಮರ್ಜೆನ್ಸಿ ವಿಸಿಟ್ ಕರೀತೀವಿ. ನಾವು ಏನಂತ ಚರ್ಚೆ ಮಾಡ್ಬಿಟ್ಟು ತಿಳಿಸ್ತೀವಿ ಮೇಡಮ್. ಹಲೋ ಸರ್, ಕೇಳಿಸ್ತಾ ಇದೆ, ಮಾತನಾಡಿ. ಈಗ ಜನಸಾಮಾನ್ಯ ಸರ್ ಕೇಳಿಸ್ತಾ ಇದೆಯಾ? ಹೇಳಿ ಕೇಳಿಸ್ತಾ ಇದೆ. ಹಾ, ಈಗ ಜನಸಾಮಾನ್ಯರು ಈಗ ಆಲ್ರೆಡಿ ನಿಮಗೂ ಗೊತ್ತಿದೆ, ಚಿತ್ರಮಂದಿರಗಳಿಗೆ ಯಾರು ಕೂಡ ಬರ್ತಾ ಇಲ್ಲ. ಈಗ ಟಿಕೆಟ್ ದರ ಮತ್ತೆ ಜಾಸ್ತಿ ಆಯ್ತು ಅಂತ ಅಂದ್ರೆ ಇದು ಜನಸಾಮಾನ್ಯರಿಗೂ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅನ್ಸಲ್ವಾ? ಅದಕ್ಕೋಸ್ಕರನೇ ನಾವು ಅಷ್ಟೆಲ್ಲ ಇದು ಮಾಡಿದ್ದು. ಈಗ ನ್ಯಾಯಾಲಯ ಈ ತರ ತೀರ್ಮಾನ ಮಾಡಿದೆ, ಬಟ್ ಏನು ಮಾಡೋಕ್ಕಾಗಲ್ಲಮ್ಮ. ಏನು ಈಗ ಯಾವ ರೀತಿ ಇರ್ಬೋದು ಸರ್ ಮುಂದೆ? ಹಲೋ ಸರ್, ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆಯಾ ನಾನು ಮಾತನಾಡೋದು? ಹೌದು, ಕೇಳಿಸ್ತಾ ಇದೆ, ನನ್ಗೆ ಕೇಳಿಸ್ತಾ ಇದೆ. ಹಾ ಸರ್, ಹೇಳಿ. ಈಗ 200 ರೂಪಾಯಿ ನಿಗದಿಗೆ ಕೋರ್ಟ್ ಈಗ ಸದ್ಯಕ್ಕೆ ತಡೆ ಅಂತೂ ಕೊಟ್ಟಿದೆ. ಮುಂದೆ ನಿಮ್ಮ ಚೇಂಬರ್ ಯಾವ ರೀತಿ ನಿರ್ಧಾರ ಮಾಡುತ್ತೆ? ಈಗ ಪ್ರೈಸ್ ಅಂತ ಬಂದ್ರು ಕೂಡ ಯಾವ ರೀತಿ ಇರುತ್ತೆ ಸರ್? ಮೇಡಮ್, ಅದಕ್ಕೇನೆ ಈಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದೀನಿ 4:15ಗೆ. ಆವಾಗ ಅದ್ರಲ್ಲಿ ಚರ್ಚೆ ಮಾಡ್ಬಿಟ್ಟು ಮುಂದಿನ ಹೆಜ್ಜೆ ಏನು ಇಡ್ಬೇಕು ಅನ್ನೋದು ತಿಳ್ಕೊಳ್ತೀವಿ. ಓಕೆ, ಈಗ 4:15ಗೆ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರಾ ಸರ್? ಹೌದೌದು. ಓಕೆ, ಯಾರೆಲ್ಲ ಬರ್ತಾರೆ ಸರ್ ಈ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ? ಯಾರೆಲ್ಲ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಬರ್ತಾರೆ, ಮಾಜಿ ಅಧ್ಯಕ್ಷರುಗಳು ಬರ್ತಾರೆ. ಓಕೆ. ನಾವು ಮುಂದಿನ ಏನ್ ತೀರ್ಮಾನ ತಗೋಬೇಕು ಅನ್ನೋದು ಅದರಲ್ಲಿ ಚರ್ಚೆ ಮಾಡ್ಬಿಟ್ಟು 5 ಗಂಟೆಗೆಲ್ಲ ನಾವು ಪ್ರೆಸ್ ಮೀಟ್ ಕರೆದು ವಿಷಯ ತಿಳಿಸ್ತೀವಿ. ಓಕೆ, ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತೀರಾ? ಹೌದೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ.
ಇನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈಗ ಸದ್ಯಕ್ಕೆ ತಡೆಯಾಜ್ಞೆ ಅಂತೂ ಕೊಟ್ಟಿದ್ದೆ. ಆದರೆ ಈಗ ಆಲ್ರೆಡಿ ಚಿತ್ರಮಂದಿರಗಳಲ್ಲಿ ಜನರು ಮುಖ ಮಾಡ್ತಾ ಇಲ್ಲ. ಈಗ OTT ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟು ಯಾವ ರೀತಿ ಆಗಿದೆ ಅಂತಂದರೆ ಚಿತ್ರಮಂದಿರಕ್ಕೆ ಹೋಗೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಸೊರಗ್ತಾ ಇದೆ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದರೆ ಎಷ್ಟೋ ಜನ ಚಿತ್ರಮಂದಿರದ ಹತ್ರ ಮುಖ ಮಾಡ್ತಾ ಇಲ್ಲ. ಆದರೆ ಒಂದು ವೇಳೆ ಏನಾದರೂ ಈ ಟಿಕೆಟ್ ದರ ಹೆಚ್ಚಾಯಿತು ಅಥವಾ ಜನಸಾಮಾನ್ಯರು ಭರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಫಿಲ್ಮ್ ಚೇಂಬರ್ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಒಂದು ಕಡೆ ನಿರ್ಮಾಪಕರ ಕೂಗು, ಏಕೆಂದರೆ ಅವರು ಎಷ್ಟೊಂದು ಒಂದು ಬಹುಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಲಾಸ್ ಆಗಬಾರ್ದು, ಇದರ ಜೊತೆಗೆ ಜನಸಾಮಾನ್ಯರು ಕೂಡ ತೊಂದರೆ ಆಗಬಾರ್ದು. ಅದರ ಉದ್ದೇಶದಿಂದಲೇ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿತ್ತು. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ನಿಗದಿಯನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಎಲ್ಲರೂ ಕೂಡ ಹೋಗಿ ಚಿತ್ರಮಂದಿರ ಉದ್ಧಾರ ಆಗಲಿ, ಬೆಳವಣಿಗೆ ಆಗಲಿ, ಚಿತ್ರಮಂದಿರ ಸೊರಗೋಗ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರಮಂದಿರ ಅಂತೂ ಥಿಯೇಟರ್ಗೆ ಜನರೇ ಹೋಗ್ತಾ ಇಲ್ಲ. ಸ್ವಲ್ಪ ಥಿಯೇಟರ್ ಕಡೆ ಎಲ್ಲರೂ ಕೂಡ ಮುಖ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಸರ್ಕಾರ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆದರೆ ಮತ್ತೊಂದು ಕಡೆ ನಮಗೆ ತೊಂದರೆ ಆಗ್ತಾ ಇದೆ. ನಾವು ಎಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ, ನಮ್ಮ ಬಳಿ ಎಷ್ಟಿರುತ್ತೋ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ಆದರೆ ನಮಗೆ ಲಾಭ ಬಂದಿಲ್ಲ ಅಂದರೆ ನಾವು ಸಿನಿಮಾ ಯಾಕೆ ಮಾಡಬೇಕು ಅಂತ ಪ್ರೊಡ್ಯೂಸರ್ ಹೇಳ್ತಾರೆ. ಇನ್ನು ಪ್ರೊಡ್ಯೂಸರನ್ನು ಸಿನಿಮಾ ರಂಗದಲ್ಲಿ ಅನ್ನದಾತ ಅಂತ ಕರೀತಾರೆ. ಒಂದು ಸಿನಿಮಾ ಒಂದು ತುಂಬ ಚೆನ್ನಾಗಿ ಬರಬೇಕು, ರಿಚ್ ಆಗಿ ಕಾಣಬೇಕು, ಅಥವಾ ತನ್ನದೇ ಆದಂತಹ ಶೈಲಿಯಲ್ಲಿ ಸಿನಿಮಾ ಮಾಡಬೇಕು ಅಂತಂದರೆ ಪ್ರೊಡ್ಯೂಸರ್ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಹಾಗಾಗಿ ಪ್ರೊಡ್ಯೂಸರ್ ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡೋಣ, ಇವಾಗ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ, ಏನಾಗುತ್ತೆ ಅಂತ ನೋಡೋಣ. ಇನ್ನು ನಿರ್ಮಾಪಕರಾದಂತಹ HM ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ NM ಸುರೇಶ್, SM ಸುರೇಶ್ ಅಲ್ಲ. ಓಕೆ ಸರ್, ನಮಸ್ಕಾರ. ಸರ್, ಈಗ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈಗ ಸರ್ಕಾರ ಕೊಟ್ಟಂತಹ ಆರ್ಡರ್ಗೆ ತಡೆಯಾಜ್ಞೆ ಕೊಟ್ಟಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೊದಲನೇದಾಗಿ ಕಾನೂನಿಗೆ ಬೆಲೆ ಕೊಡೋದು ನಮ್ಮ ಜವಾಬ್ದಾರಿ, ಪ್ರತಿ ಸಿಟಿಜನ್ ಆಫ್ ಇಂಡಿಯಾದವ್ರದ್ದು ಅಲ್ವಾ? ಕರೆಕ್ಟಾ? ಬಟ್ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ನೋಡಿದ್ರೆ ನಾವು ಕಾಮನ್ ಮ್ಯಾನ್ ತಕ್ಕ ನೋಡು, ಕಾಮನ್ ಮ್ಯಾನಿಗೆ ಅವೈಲೇಬಲ್ ರೇಟ್ ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದರಿಂದ ನಂಬರ್ ಆಫ್ ಪರ್ಸನ್ ಜಾಸ್ತಿ ಬರ್ತಾರೆ, ಜಾಸ್ತಿ ಬಂದ್ರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ಟ್ರಾನ್ಸಾಕ್ಷನ್ ಜಾಸ್ತಿ ಆದ್ರೆ ಕೊಡೋದು ಒಳ್ಳೇದಾಗತ್ತೆ ಅನ್ನೋ ಒಳ್ಳೆ ಉದ್ದೇಶದಿಂದ ಮಾಡಿರೋದು. ನಾಟ್ ಇಟ್ ಇನ್ನೊಬ್ರು ಲೈಫ್ ಹಾಳು ಮಾಡ್ಬೇಕು, ಇನ್ನೊಬ್ರು ತೊಂದರೆ. ಇಲ್ಲಿ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಬಿಗ್ ಪ್ರೊಡ್ಯೂಸರ್ ಸ್ಮಾಲ್ ಪ್ರೊಡ್ಯೂಸರ್, ಇರೆಸ್ಪೆಕ್ಟಿವ್ ಆಫ್ ದ ಸ್ಟೇಟಸ್, ಪ್ರತಿಯೊಬ್ರು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದ ಸರ್ಕಾರ ಮಾಡಿರೋದು. ಈಗ ನೋಡಿ, ನೈಬರಿಂಗ್ ಸ್ಟೇಟ್ಸ್ ನಲ್ಲಿ ಕಂಪೇರ್ ಟು ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ತಗೊಳ್ಳಿ, ಜಸ್ಟ್ ಕಂಪೇರ್ ದ ರೇಟ್. ನೀವು ಏನ್ ಮಾಡ್ತೀರಾ ಅಂದ್ರೆ ನಮ್ಮಲ್ಲಿ ಮಾಧ್ಯಮದವ್ರದ್ದು ಕೂಡ ಬಹುಮುಖ್ಯವಾದ ಪಾತ್ರ ವಹಿಸಬೇಕು. ಪ್ಲೀಸ್ ಗೋ ಅಂಡ್ ವೆರಿಫೈ ವಾಟ್ ಎಕ್ಸಾಕ್ಟ್ ದ ರೇಟ್ ದೇ ಆರ್ ಚಾರ್ಜಿಂಗ್ ಇನ್ ನೈಬರಿಂಗ್ ಸ್ಟೇಟ್. ನಾವು ಅದನ್ನ ಬೇಸ್ ಮೇಲೆ, ಅದರ ಬೇಸ್ ಎವಿಡೆನ್ಸ್ ಮೇಲೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಕೂಲಂಕುಷವಾಗಿ ಅದನ್ನ ಭರ್ತಿ ಮಾಡ್ಕೊಂಡು ಮಾಡಿರೋದು ಒಂದು ಅರ್ಥಪೂರ್ಣವಾದ ಒಂದು ಇದು. ಅದು ತಡೆ ಆಗ್ಬೇಕಾದ್ರೆ ನೋ ಡೌಟ್ ಅವ್ರ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿರ್ತಾರೆ, ಅದು ತೊಂದರೆ ಆಗುತ್ತೆ. ಬಟ್ ಇದು ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದಿನ ಪುರುಷ ಬಿಡ್ಲೇಬೇಕಲ್ವಾ? ನೆಕ್ಸ್ಟ್ ಟೈಮ್ ಮಾಡಿದವ್ರು ಕೂಡ ಇನ್ಯಾರೊಬ್ಬ ಪಡೆದು ನಾವು ದುಡ್ಡು ಹಾಕಿದೆ ಅಂತ ಹೇಳ್ತಾರೆ. ಯು ಕ್ಯಾನಾಟ್ ಡಿಸ್ಕ್ರಿಮಿನೇಟ್ ಪೀಪಲ್ ಪರ್ಸನ್ ಟು ಪರ್ಸನ್ ಅಲ್ವಾ? ಅದರಿಂದ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ನೀವೇ ಜಡ್ಜ್ಮೆಂಟ್ ಮಾಡಿ. ಕಾಮನ್ ಮ್ಯಾನ್ ಕೂಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಲ್ಲಿ ಹೋಗಿ ಸಿನಿಮಾ ನೋಡಿ, ಇರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್, ಎಲ್ಲಾ ಲ್ಯಾಂಗ್ವೇಜ್ಗೂ ಒಂದು ಸಮಾನಾಂತರ ಗೌರವ ಕೊಡ್ಲಿ. ನಾವು ಇನ್ನೊಂದು ಈ ಲ್ಯಾಂಗ್ವೇಜ್ ನೋಡಿ, ಮೊನ್ನೆ ಲಿಯೋ ಪಿಕ್ಚರ್ ತೊಗೊಳ್ಳಿ, ಜೈದರ್ ಪಿಕ್ಚರ್ 2,000 ರೂಪಾಯಿ ಟಿಕೆಟ್ ಮಾಡಿದ್ರೆ ಹೌ ಕ್ಯಾನ್ ದಿ ಪೀಪಲ್ ಕೋನ್ ಅಫೋರ್ಡ್ ಹೇಳಿ? ಈಗ ನಾವು ಕರ್ನಾಟಕ ಜನ ಶಾಂತಿ ಪ್ರಿಯರು, ನಾವೆಲ್ಲಾ ಜಾತಿಗಳನ್ನ, ಎಲ್ಲಾ ಭಾಷೆಗಳನ್ನ ಸಮಾನಾಂತರ ಗೌರವ ಕೊಡುವಂತ ಪ್ರವೃತ್ತಿ ಉಳ್ಳವರು, ವಿಶಾಲ ಹೃದಯಗಳು ಕನ್ನಡಿಗರು. ಅದನ್ನ ಯೋಚನೆ ಮಾಡ್ಕೊಂಡು ಸರ್ಕಾರ ಇದೆಲ್ಲ ನೋಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವ್ ಯಾವುದೇ ಕ್ಯಾಸ್ಟಿಸಮ್ ಇಲ್ಲ, ಇದು ಸೆಕ್ಯುಲರಿಸಂ ಕಂಟ್ರಿ ಈ ತರ ಇರಬಾರ್ದು ದೇಶ ಮಾಡಿದ್ದನ್ನ ತಡೆ ಆಜ್ಞೆ ಯಾಕೆ ತಂದಿರ ನೀವೇ ಪರಾಮರ್ಶೆ ಮಾಡ್ಕೋಬೇಕಲ್ವಾ? ಅವ್ರು ಬಂಡವಾಳ ಹಾಕಿದ್ರೆ ನಾವ್ ಆಮ್ ನಾಟ್ ಇಂಟೆನ್ಷನಲಿ ಟೆಲಿಂಗ್ ಎನಿ ಪರ್ಟಿಕ್ಯುಲರ್ ಪರ್ಸನ್. ನಾನು ಗೊತ್ತಾಯ್ತಾ? ಮಲ್ಟಿಪ್ಲೆಕ್ಸ್ ಅಂತ ಅಂದಾಗ ಜನಸಾಮಾನ್ಯರು ಹೋಗ್ಬೇಕಂತಂದ್ರೆ ಈಗ ನಮ್ಮ ನಾರ್ಮಲ್ ಪೀಪಲ್ಸ್ ಏನಂತ ಅಂದ್ರೆ ಈಗ ಮಧ್ಯಮ ವರ್ಗದವರು 200-300 ರೂಪಾಯಿ ಅಂದ್ರೆ ಹೋಗ್ತಾರೆ. 200 ರೂಪಾಯಿ ಮಾಡಿ ಕಳೆದ 15-20 ಡೇಸ್ ನಡೀತಾ ಇದೆ. 200 ರೂಪಾಯಿ ನಡೀತಾ ಇದೆ. ನಂಬರ್ ಆಫ್ ಪೀಪಲ್ ಜನ ಜಾಸ್ತಿ ಹೋಗ್ತಾ ಇದ್ರಲ್ಲ, ಪ್ರತಿಯೊಂದು ಪಿಕ್ಚರ್ ಓಡ್ತಾ ಇದೆಯಲ್ಲ ಈಗ. ಅವ್ರ ಅಲ್ಲಿ ಹೋಗಿ ನೋಡಿದ್ರು, ಆ ಶೀಟ್ ನೋಡ್ಕೊಂಡ್ ಬನ್ನಿ, ಡೈಲಿ ಕಲೆಕ್ಷನ್ ರಿಪೋರ್ಟ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕಲೆಕ್ಷನ್ ರೇಂಜ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗಿಲ್ಲ. 200 ರೂಪಾಯಿ ಕಡಿಮೆ ಮಾಡೋದು ದೊಡ್ಡ ಸಿನಿಮಾಗಳ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಜನ ಜಾಸ್ತಿ ಬರ್ತಾರೆ, ಜನಗಳು ಕೂಡ ಕ್ವಾಲಿಟಿ ನೋಡ್ತಾರೆ. ಮಲ್ಟಿಪಲ್ ಕ್ವಾಲಿಟಿ ಜನ ಅಲ್ಲಿ ಜಾಸ್ತಿ ಬರೋದ್ರಿಂದ ಇದು ಆಕ್ಚುಲಿ ಎಫರ್ಟ್ ಸಿಂಗಲ್ ಥಿಯೇಟರ್ ಆಗೋ ಚಾನ್ಸ್ ಇದೆ. ಅದನ್ನ ನಾವು ಗೌರವ ಕೊಟ್ಟು ವೆಲ್ಕಮ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಒಳ್ಳೇದು ನನ್ನ ಅನಿಸಿಕೆ. ಓಕೆ ಸರ್, ಈಗ 4:15ಗೆ ಎಮರ್ಜೆನ್ಸಿ ಮೀಟಿಂಗ್ ಕೂಡ ಕರಿತೀವಿ ಅಂತ ಹೇಳಿದ್ದಾರೆ.
ಅಧ್ಯಕ್ಷರು. ಸೊ ನೀವು ಹೋಗ್ತೀರಾ ಹೇಗೆ ಸರ್? ನಾನು ಮಾಜಿ ಅಧ್ಯಕ್ಷರು ಫಿಲಂ ಚೇಂಬರ್ ಆಫ್ ಕಾಮರ್ಸ್. ವಾಟ್ ವಾಸ್ ಡಿಸಿಷನ್ ಟೇಕನ್ ಬೈ ದಿ ಫಿಲಂ ಚೇಂಬರ್ ಆಫ್ ಕಾಮರ್ಸ್, ಇಟ್ ಇಸ್ ಮೈ ಡ್ಯೂಟಿ ಟು ಸಪೋರ್ಟ್ ದಟ್. ಓಕೆ ಸರ್, ಥ್ಯಾಂಕ್ ಯು ಸರ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ.